ಮತ್ತು ತಮ್ಮನ್ನು ಕರೆದಿರೋ ಉದ್ದೇಶ ಇಷ್ಟೇ. ಕಸ್ತೂರಿ ರಂಗನ್ ವರದಿಯನ್ನು 7ನೇ ಬಾರಿ ಇದೇ ಹಿಂದಿನ ತಿಂಗಳು 27ನೇ ತಾರೀಕು ಜುಲೈನಲ್ಲಿ ಅದರ ಕರಡು ಪ್ರತಿ ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮಾಡಿದೆ. ಅದಕ್ಕೆ ಅಬ್ಜೆಕ್ಷನ್ ಕಾಲ್ ಮಾಡಿದೆ. ಅದಕ್ಕೆ ಅಬ್ಜೆಕ್ಷನ್ ಸಂಘ ಸಂಸ್ಥೆಯವರು, ಜನಸಾಮಾನ್ಯರು, ಸ್ಥಳೀಯ ಸರ್ಕಾರಗಳು ಇವರೆಲ್ಲ ಅಬ್ಜೆಕ್ಷನ್ ಹಾಕಿ ನಿಮ್ದೇನು ತಕರಾರು ಇದೆಯಾ ಅಂತ. ಇದಕ್ಕೆ ಕೂಡಲೇ ತಕರಾರು ಹಾಕಬೇಕು. ಜನಸಾಮಾನ್ಯರು ಹಾಕಬೇಕು, ನಾವು ಹಾಕಬೇಕು. ಅದು ಸೈಂಟಿಫಿಕ್ ಆಗಿ ಇಲ್ಲ ವರದಿ. ಆ ವರದಿಯೇ ಒಂದು ಅಪ್ರಸ್ತುತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ, ಹಿಂದೆ ಕೂಡ ಇದು ಡ್ರಾಫ್ಟ್ ನೋಟಿಫಿಕೇಶನ್ ಆಗಿತ್ತು 2023ರಲ್ಲಿ. ಆಗ ನಾನು ಮತ್ತು ಜ್ಞಾನೇಂದ್ರ ನಮ್ಮ MP ಜೊತೆಗೂಡಿ ಡೆಲ್ಲಿಗೆ ಹೋಗಿ ಅಲ್ಲಿ ಶೋಭಾ ಕರಂದ್ಲಾಜೆ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು, ಯಡಿಯೂರಪ್ಪನವರು ಇವ್ರ ನೇತೃತ್ವದಲ್ಲಿ ಭೂಪೇಂದ್ರ ಯಾದವ್ ಆಗಿನ ಮಂತ್ರಿ ಮತ್ತು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಮತ್ತು ಪ್ರಧಾನ ಕಾರ್ಯದರ್ಶಿ ಅರಣ್ಯ ಪರಿಸರ ಇಲಾಖೆ ಅವ್ರನ್ನು ಕರ್ಕೊಂಡು ಹೋಗಿದ್ವಿ. ಅವರು ಬಂದಿದ್ದರು. ಅಲ್ಲಿ ಒಂದು ತೀರ್ಮಾನ ಮಾಡಿ ಯಾವ ಕಾರಣಕ್ಕೂ ಇದನ್ನ ಜಾರಿಗೆ ಕೊಡಬಾರ್ದು, ಕೊಟ್ಟರೆ ತುಂಬ ತೊಂದರೆ ಆಗತ್ತೆ ಅಂತ ಹೇಳಿ ಅವಾಗ ಕನ್ವಿನ್ಸ್ ಮಾಡಿದ್ವಿ. ಅವಾಗ ಕನ್ವಿನ್ಸ್ ಆದರು ಅವರು. ಆಗ ಒಂದು ವರದಿಯನ್ನು ನಾನು ತರಿಸ್ಕೊಳ್ತೇನೆ, ಮತ್ತೆ ಅಫಿಷಿಯಲ್ ಅಧಿಕಾರಿಗಳನ್ನು, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ಒಳಗೊಂಡ ಸಮಿತಿಯನ್ನು ಕಳಿಸಿ ವರದಿಯನ್ನು ತರಿಸ್ಕೊಂಡು ಮುಂದೆ ಯೋಚನೆ ಮಾಡ್ತೇನೆ. ಸದ್ಯಕ್ಕೆ 1 ವರ್ಷದವರೆಗೆ ನಾನು ಇದನ್ನು ಸ್ಟೇ ಮಾಡ್ತೇನೆ, ಮುಂದುವರಿಯೋದಿಲ್ಲ ಅಂಥೇಳಿ ಕೇಂದ್ರ ಸರ್ಕಾರ ಹೇಳಿತ್ತು. ಅವರು ಭೂಪೇಂದ್ರ ಯಾದವ್ ಅವರು ಹೇಳಿದರು, ಅರಣ್ಯ ಪರಿಸರ ಇಲಾಖೆ ಮಂತ್ರಿ. ಆಮೇಲೆ ವರದಿ ಕೇಳೋದಕ್ಕೆ ಕಮಿಟಿ ಮಾಡಿದ್ರು ಇಲ್ಲೋ ನಾವು ಮರ್ತು ಬಿಟ್ವಿ. ಆ ಕಮಿಟಿ ಬಂದು ಹೋಗಿದ್ದು ಅಲ್ಲಿ ಹೇಳಿದ್ರು. ಮತ್ತೆ ಇವರಿಬ್ಬರು MLAಗಳ ಇರಲಿ ಇಲ್ಲದೆ ಇರಲಿ, ಮಾಜಿಗಳಾಗಲಿ ಹಾಲಿಗಳಾಗಲಿ, ಇವರನ್ನು ಮಾಡಿ ಅಂತ ಡೈರೆಕ್ಷನ್ನೇ ಕೊಟ್ಟಿದ್ರು. ನನ್ನೇನು ಯಾರು ಸಂಪರ್ಕ ಮಾಡಲಿಲ್ಲ. ಅದೊಂದು ಕಡೆ ಇರಲಿ, ವಿಷಯ ಅದಲ್ಲ. ಹೀಗೆ ಮುಂದೆ ಹಾಕೊಂಡು ಬಂದು ಈಗ 3.5 ವರ್ಷ 4 ವರ್ಷ ಆಗ್ತಾ ಬಂತು. 4 ವರ್ಷ ಆಲ್ಮೋಸ್ಟ್. ನಾವು ಹೋಗಿದ್ದು 2022ರ ಆಗಸ್ಟ್ ತಿಂಗಳಲ್ಲಿ ಇರಬೇಕು. ಹಾಗಾಯಿತು. ಈಗ ಮತ್ತೆ ಡ್ರಾಫ್ಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಮತ್ತು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳಿದೆ, ಇದೆಲ್ಲ ತಮಗೆ ಗೊತ್ತಿದೆ. ಒಂದು ಕರ್ನಾಟಕ ರಾಜ್ಯದಲ್ಲಿ 20,668 ಕಿಲೋಮೀಟರ್, 20,668 ಚದರ ಕಿಲೋಮೀಟರ್ ಇದ್ರ ವ್ಯಾಪ್ತಿ ಬರ್ತದೆ. 1,449 ಹಳ್ಳಿಗಳು ಬರ್ತವೆ. ಅದರಲ್ಲಿ ಶಿವಮೊಗ್ಗದಲ್ಲಿ 447 ಹಳ್ಳಿ ಬರ್ತವೆ. ಗ್ರಾಚಾರ ಇದು ನಮ್ಮದು. ಹೈಯೆಸ್ಟ್ ಹಳ್ಳಿ ಬರೋದು, 2ನೇ ಹೈಯೆಸ್ಟೇ ನಮ್ಮದು. ಉತ್ತರ ಕನ್ನಡದಲ್ಲಿ 567 ಹಳ್ಳಿ ಇದ್ದಾವೆ. ಹೀಗೆ 1,469 ಗ್ರಾಮಗಳು ಅಂತಾರೆ. ಗ್ರಾಮ ಅಂತ ಹೇಳಿದ್ರೆ ಒಂದು ಊರಲ್ಲ, ನಮ್ಮ ಕಡೆ ಒಂದು ಏರಿಯಾ, 10 ಜನವಸತಿ ಊರುಗಳು ಸೇರ್ತವೆ. ಹಾಗಾಗಿ ದೊಡ್ಡ ಅನಾಹುತ ಆಗ್ತದೆ. ಅಲ್ಲಿ ತುಂಬಾ ತೊಂದರೆ ಆಗ್ತದೆ ರೈತರಿಗೆ. ಯಾವ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೃಷಿ ಚಟುವಟಿಕೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಕಾರಣಕ್ಕೂ ಇದನ್ನು ನಾವು ವಿರೋಧ ಮಾಡ್ತೇವೆ. ಮತ್ತೆ ಇದು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 447 ಒಂದೇ, ಅದರಲ್ಲಿ 234 ಶಿವಮೊಗ್ಗ ಜಿಲ್ಲೆ ಸಾಗರ ಹೊಸನಗರ ತಾಲೂಕಲ್ಲೇ ಬರ್ತವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 447, ಅದರಲ್ಲಿ 234, 115 ಸಾಗರದಲ್ಲಿ, 119 ಹಳ್ಳಿಗಳು ಹೊಸನಗರ ತಾಲೂಕಲ್ಲಿ. ಒಟ್ಟು 234 ಹಳ್ಳಿ ಬರ್ತವೆ. ನಾವು ಊರು ಖಾಲಿ ಮಾಡೋದು ಈಗಾಗಲೇ ಮುಳುಗಡೆ ಆಗಿ ಅನಾಹುತ ಆಗೋಗಿದೆ. ಇದು ಒಂದು ಮುಳುಗಡೆನೆ. ನಮ್ಮ ರೈತರಿಗೆ ಹೇಳಿದ್ರೆ ಬೆಚ್ಚಿ ಬೀಳ್ತೀವಿ ನಾವು. ಅದರಿಂದ ಈ ಸರ್ಕಾರ ಇದನ್ನು ವಾಪಸ್ ತಗೋಬೇಕು ಅಂತ ಹೇಳ್ತಾ ಕೇಂದ್ರ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೇನೆ. ಈಗಿರೋ ಪರಿಸ್ಥಿತಿಯಲ್ಲಿ ಇದು ಜಾರಿಗೆ ಕೂಡುದು. ಇನ್ನೊಂದು, ರಾಜ್ಯ ಸರ್ಕಾರ ಇದ್ರ ನೇತೃತ್ವ ವಹಿಸ್ಬೇಕು. ಹಿಂದೆ ನಾವು ಹೇಳಿದ್ನಲ್ಲ, ಹಿಂದೆ ಕೂಡ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳನ್ನೇ ಕರ್ಕೊಂಡು ಹೋಗಿ ನಾವು ಒತ್ತಡ ಹಾಕಿ 3.5 ವರ್ಷ ಮುಂದೆ ಹಾಕಿದ್ವಿ. 4 ವರ್ಷ 4 ವರ್ಷ ಆಯ್ತು. 4 ವರ್ಷ ಆಗಸ್ಟಿಗೆ. ಈಗ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಕೇರಳ ಮಾದರಿ, ಅಲ್ಲೂ ಹೇಳಿದ್ವಿ ಅವತ್ತು ನಾವು, ಕೇರಳ ಮಾದರಿಯಲ್ಲಿ ಅವರು ಒಂದು ಸ್ವಲ್ಪ ಉಳ್ಕೊಂಡಿದ್ದಾರೆ. ಅವರು ಅಲ್ಲಿಯ ಸರ್ಕಾರವೇ ಅದನ್ನು ವಿರೋಧ ಮಾಡ್ತು. ಇದು ಈಗಿರೋ ಸ್ಥಿತಿಲಿ ಮಾಡಿದ್ರೆ ಊರೇ ನಾವು ಖಾಲಿ ಮಾಡ್ಬೇಕಾಗ್ತದೆ. ಪ್ರಾಣಿಗಳೆಲ್ಲ ಏನು ಮಾಡ್ಬೇಕಾಗತ್ತೆ, ದನಕರುಗಳನ್ನ ಏನು ಮಾಡ್ಬೇಕಾಗತ್ತೆ. ಅದು ಬೇರೆ ಥರ ಅವರು ಎಜುಕೇಟೆಡ್ ಇದ್ರು. ಎಲ್ಲರಿಗೂ ಸ್ಥಳೀಯ ಸರ್ಕಾರಗಳು ಅಂದರೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು
ಪಟ್ಟಣ ಪಂಚಾಯಿತಿಗಳಿಗೂ ಅಲ್ಲಿ ಒಳಗೊಳ್ತಿದ್ವು. ಇದನ್ನು ಮನಗಂಡು ಅವರೊಂದು ವರದಿ ರೆಡಿ ಮಾಡಿ ಸರ್ಕಾರ ಅದನ್ನೊಂದು ಸಣ್ಣ ರಿಲೀಫ್ ಪಡೆದಿದ್ದಾರೆ ಅವರು ಕೇರಳದವರು. ಅದನ್ನ ಅನುಸರಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಮತ್ತೆ ರಾಜ್ಯ ಸರ್ಕಾರದಲ್ಲಿ ಇನ್ಫ್ಲೂಯೆನ್ಸ್ ಯಾರಿದೆ ಅವರು ಹೋರಾಟ ಮಾಡಬೇಕು. ಹೋರಾಟಕ್ಕಿಂತ ಹೆಚ್ಚು ಸರ್ಕಾರದ ಮೇಲೆ ಪ್ರಭಾವ ಬೀರಿ ನಾವೇನ್ ಮಾಡಿದ್ವಿ ಅದಕ್ಕಿಂತ ಪರಿಣಾಮಕಾರಿಯಾಗಿ ಇದನ್ನ ವಾಪಸ್ ತಗೋಬೇಕು. ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಹೋರಾಟ ಮಾಡೋದು ಆಡಳಿತ ಪಕ್ಷದವ್ರು ಹೋರಾಟ ಮಾಡೋದಿಲ್ಲ. ನಾವು ಮಾಡ್ಬೇಕು, ನಾವು ಮಾಡ್ತೇವೆ, ಅವರು ಮಾಡ್ಬೇಕು, ನಾವು ಮಾಡ್ಬೇಕು, ಪಕ್ಷಾತೀತವಾಗಿ ಮಾಡ್ಬೇಕು ಇದನ್ನ. ಆದ್ರೆ ಇಲ್ಲಿ ಜನಕ್ಕೆ ತಪ್ಪು ಮಾಹಿತಿ ಕೊಡೋಕೆ ಕಡ್ದು ಇದಕ್ಕೊಂದು ತುಂಬಾ ಇತಿಹಾಸ ಹಿನ್ನೆಲೆ ಇದೆ. ಇದು ಗಾಡ್ಗಿಲ್ ವರದಿ ನೇಮಕ ಆಯ್ತು 2010ರಲ್ಲಿ. ಆಗ್ಲೂ ಕಾಂಗ್ರೆಸ್ ಸರ್ಕಾರವೇ ಇತ್ತು. ಈ ಸರ್ಕಾರಗಳನ್ನ ಆ ಸರ್ಕಾರ ಈ ಸರ್ಕಾರ ಇತ್ತು ಅಂತ ಹೇಳೋದಕ್ಕಿಂತ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು. ಎನ್ ಗಾಡ್ಗಿಲ್ ವರದಿ 10ರಲ್ಲಿ ನೇಮಕ ಆಯ್ತು. 11ರಲ್ಲಿ ಅವರು ವರದಿ ಕೊಟ್ಟರು 1 ವರ್ಷದಲ್ಲಿ. ಅದಕ್ಕೆ ಬಹಳ ವಿರೋಧ ಬಂತು. ಇಡೀ ಪಶ್ಚಿಮ ಘಟ್ಟಗಳನ್ನೇ ಸೇರಿಸ್ಬಿಟ್ರು ಸಾಲಿಡ್ ಆಗಿ. ಅವರು ಯಾವ ಅಧ್ಯಯನನೂ ಆಗ್ಲಿಲ್ಲ, ವರದಿನೂ ವಸ್ತುನಿಷ್ಠ ವರದಿ ಆಗ್ಲಿಲ್ಲ. ಅದು ಆವಾಗ ವಿರೋಧ ಬಂದ್ಮೇಲೆ ಆಗಿನ ಕಾಂಗ್ರೆಸ್ ಸರ್ಕಾರವೇ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಐ ಥಿಂಕ್ ಬಹುಶಃ. ಅವ್ರೇನ್ ಮಾಡಿದ್ರು 2011ರಲ್ಲಿ 2014ರಲ್ಲಿ ಒಂದು ಗಾಡ್ಗಿಲ್ ವರದಿ ಸಾರಾಸಗಟ್ಟು ಇಡೀ ಪಶ್ಚಿಮ ಘಟ್ಟದ ಎಲ್ಲಾ ರಾಜ್ಯಗಳು, ಎಲ್ಲಾ ವರ್ಗದವರು, ಎಲ್ಲಾ ಪಕ್ಷದರು ವಿರೋಧ ಮಾಡಿದ ಮೇಲೆ ಆ ವರದಿಯನ್ನು ಹಿಂತಗೊಂಡು ಒಪ್ಕೊಳ್ದೇನೆ ಕಸ್ತೂರಿ ರಂಗನ್ ನೇಮಕ ಆಯ್ತು. ಕಸ್ತೂರಿ ರಂಗನ್ ಅವರ ನೇಮಕ ಆದ್ಮೇಲೆ ಅವರು ವರದಿ ಕೊಟ್ಟರು ಮಾರ್ಚ್ ತಿಂಗಳಲ್ಲಿ 2014ರಲ್ಲಿ ಮಾರ್ಚ್ 10ನೇ ತಾರೀಕು ಒಂದು ರಿಪೋರ್ಟ್ ಕೊಟ್ಟರು ಈ ಕಸ್ತೂರಿ ರಂಗನ್ ವರದಿ. 14ರಿಂದ ಮೇಗೆ ಎಲೆಕ್ಷನ್ ಆಯ್ತು. ನಮ್ದು ಭಾರತೀಯ ಜನತಾ ಪಕ್ಷ ಬಿಜೆಪಿ ಅಧಿಕಾರಕ್ಕೆ ಬಂತು. ಮತ್ತೆ ಇದು ಸರಿ ಇಲ್ಲ ಅಂತ ಎಲ್ಲ ಕಡೆ ಪ್ರತಿಭಟನೆಗಳು ಮತ್ತೊಂದು ಎಲ್ಲ ಆದವು. ಅದನ್ನ ಒಪ್ಕೊಳ್ಳೋಕೆ ಆಗ್ಲಿಲ್ಲ, ಒಪ್ಕೊಳ್ಳೋ ಪರಿಸ್ಥಿತಿ ಇರ್ಲಿಲ್ಲ. ಈಗಲೂ ಅದನ್ನು ಪದೇ ಪದೇ ನೋಟಿಫಿಕೇಶನ್ ಮಾಡ್ತಾರೆ. ಮತ್ತೆ ಒಂದು ನೋಟಿಫಿಕೇಶನ್ ಮಾಡಿದ್ರೆ ಅದಕ್ಕೊಂದು ಅವಧಿ ಇರ್ತದೆ. ಅದು ಅವಧಿ ಮುಗಿದ್ಮೇಲೆ ಮತ್ತೆ ನೋಟಿಫಿಕೇಶನ್ ಮಾಡ್ಬೇಕು, ಡ್ರಾಫ್ಟ್ ನೋಟಿಫಿಕೇಶನ್. ಹಾಗಾಗಿ ಮಾಡ್ತಾನೆ ಇದ್ದಾರೆ. ಈಗ 7ನೇ ಡ್ರಾಫ್ಟ್ ನೋಟಿಫಿಕೇಶನ್ ಬಂದಿದೆ, 7ನೇ ಬಾರಿ ಇವ್ರದ್ದೇ ಕಸ್ತೂರಿ ರಂಗನ್ ವರದಿದೆ. ಗಾಡ್ಗಿಲ್ ವರದಿ ಹೋಯ್ತು, ಮಾಧವ್ ಗಾಡ್ಗಿಲ್ ಅಂತ. ಕಸ್ತೂರಿ ರಂಗನ್ ವರದಿ ಈಗಿರೋ ಸ್ಥಿತಿಯಲ್ಲಿ ಯಾವ ಕಾರಣಕ್ಕೂ ಒಪ್ಕೋಬಾರ್ದು. ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಗಟ್ಟಿ ತೀರ್ಮಾನ ಈ ಸಾರಿ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅಥವಾ ಅಲ್ಲಿ ಚರ್ಚೆ ಮಾಡಿ ಈ ವರದಿಯನ್ನ ತಿರಸ್ಕರಿಸಬೇಕು ಅಂತಲೇ ನಾವು ಹೇಳ್ತೇವೆ. ಮತ್ತೆ ಅದರದ್ದೇ ಆದ ಇದು ಪಶ್ಚಿಮ ಘಟ್ಟ ಎಕಾಲಜಿಕಲಿ ಎಕೋಸಿಕ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಒಂದು ಶಬ್ದ ಇದೆ, ESA ಅಂತ ಹೇಳ್ತಾರೆ. ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಸೆನ್ಸಿಟಿವ್ ಏರಿಯಾ ಅಂತ. ಪರಿಸರ ಸೂಕ್ಷ್ಮ ಪ್ರದೇಶ ಪಶ್ಚಿಮ ಘಟ್ಟ ಸೇರಿಸ್ಕೊಳ್ಳೋದು. ಇದು ಸೂಕ್ಷ್ಮ ಪ್ರದೇಶ ಸೂಕ್ಷ್ಮವಾಗೇ ಇದಾವೆ. ನಮ್ಮ ರೈತರು ಕಾಪಾಡ್ಕೊಂಡಿದ್ದಾರೆ. ಅವ್ರು ಅದಕ್ಕೇನು ಮುಟ್ಟಕ್ಕೆ ಹೋಗಿಲ್ಲ ಯಾರು. ಒತ್ತುವರಿ ಆಗೋದು ಕೂಡ ಅಲ್ಯಾರು ಒತ್ತುವರಿ ಮಾಡಲ್ಲ. ಘಟ್ಟದಲ್ಲಿ ಹೋಗಿ ಯಾರೂ ಮಾಡಿಲ್ಲ. ನಿನ್ನೆನೋ ಒಂದು ಘಟ್ಟದಾಗ ಹೋಗಿ ಬಂದ್ವಿ, ಕಾರವಾರದವರೆಗೆ, ಮೊನ್ನೆನೋ ಮಂಗಳೂರವರೆಗೆ ಹೋಗಿ ಬಂದ್ವಿ. ಯಾವ ಘಟ್ಟದಲ್ಲಿ ಯಾವ ಫಾರೆಸ್ಟ್ನು ಯಾರೂ ಮುಟ್ಟಲ್ಲ. ಎಲ್ಲೋ ಮುಳುಗಡೆ ಆದವರು ಅಥವಾ ಇನ್ಯಾರೋ ನಿರಾಶ್ರಿತರಾದವರು ಸಣ್ಣ ಪುಟ್ಟ ನಗರದ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಬಗರುಕುಮಾಗಿದೆ. ಇವ್ರು ಹೇಳ್ತಕ್ಕಂಥ ಪ್ರದೇಶದಲ್ಲಿ 20,668 ಎಕರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮಲ್ಲಿ 1,449 ಹಳ್ಳಿಗಳು ಇದಾವಲ್ಲ, ಅಲ್ಲಿಗೆ ಕೃಷಿ ಚಟುವಟಿಕೆಗಳು ನಡೆದಿದೆ. ಅದನ್ನೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಅಲ್ಲಿ ಶಾಲೆಗಳಿದಾವೆ, ಅಲ್ಲಿ ಆಸ್ಪತ್ರೆಗಳಿದಾವೆ, ಅಲ್ಲಿ ರಸ್ತೆಗಳಿದಾವೆ, ವಿದ್ಯುತ್ ದೀಪಗಳಿದಾವೆ. ಅದೆಲ್ಲ ಸೇರಿಸ್ಕೊಂಡು ಹೇಳ್ಬಿಟ್ರೆ ಮತ್ತೆ ವಿದ್ಯುತ್ ದೀಪ ರಿಪೇರಿ ಮಾಡ್ಬೇಕಾದ್ರೆ ಮತ್ತೆ ಪ್ರಾಬ್ಲಮ್. ಇನ್ನೊಂದಿದೆ, ಇದು ಇಷ್ಟು ಮಾಡ್ಕೊಂಡು ಇದನ್ನ ಒಪ್ಕೊಂಡ್ಬಿಟ್ರೆ ಯುನೆಸ್ಕೋಕ್ಕೆ ಹೋಗಿ ಸೇರಿಸ್ಬಿಡ್ತಾರೆ. ಪಶ್ಚಿಮ ಘಟ್ಟ ಕೆಲವು ಭಾಗ ಈಗಾಗಲೇ ಸೇರಿದೆ, ಅಲ್ಲಿ ಏನು ಮಾಡಕ್ಕಾಗಲ್ಲ. ಇದನ್ನು ಎಲ್ಲರೂ ಸೇರಿಸ್ಬಿಟ್ರೆ ಏನಾಗತ್ತೆ ಯುನೆಸ್ಕೋಕ್ಕೆ ಸೇರಿಸ್ಕೊಂಡ್ರೆ? ಹಾಗಾಗಿ ಇದನ್ನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ನಾವು ಕೂಡ ಇದನ್ನ ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಳ್ತದೆ, ಯಾರ ನೇತೃತ್ವದಲ್ಲಿ ಹೇಗೆ ಕನ್ವಿನ್ಸ್ ಮಾಡ್ತದೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಸಮನ್ವಯ ಸಾಧಿಸಿ ಇದನ್ನು ವಾಪಸ್ ತಗೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.